ಮಹಾರಾಷ್ಟ್ರ ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಿದ್ದಾರೆ. ಈಗ ಶಾಸಕರಾದ ಲಕ್ಷ್ಮಣ್ ಸವದಿ, ರಾಜು ಕಾಗೆ ಪ್ರಯತ್ನದಿಂದ ನೀರು ರಿಲೀಸ್ ಮಾಡಲಾಗಿದೆ. ಈಗ ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಮುರಿದ ಪರಿಣಾಮವಾಗಿ ಅಷ್ಟೂ ನೀರು ಪೋಲಾಗ್ತಾ ಇದೆ. ಬರೋಬ್ಬರಿ 3 TMC ಆಗುವಷ್ಟು ನೀರು ಆಲಮಟ್ಟಿ ಜಲಾಶಯ ಪಾಲಾಗಿದೆ. ಶಾಸಕರಾದ ಲಕ್ಷ್ಮಣ್ ಸವದಿ, ರಾಜು ಕಾಗೆ ಪ್ರಯತ್ನದಿಂದ ಮಹಾರಾಷ್ಟ್ರ ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಿದರು. ಈಗ ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಮುರಿದಂತಹ ಪರಿಣಾಮವಾಗಿ ಆ ನೀರು ಪೋಲಾಗ್ತಾ ಇದೆ. 3 TMC ಆಗುವಷ್ಟು ನೀರು ಆಲಮಟ್ಟಿ ಜಲಾಶಯ ಪಾಲಾಗಿದೆ. ಈಗ ಕೃಷ್ಣಾ ನದಿ ಪಾತ್ರದ ಜನರಿಗೆ ಹೆಚ್ಚಿದೆ ಈಗ ನೀರಿನ ಅಭಾವದ ಆತಂಕ. ನೀರು ಬಿಡುಗಡೆಯಿಂದ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಸಂತಸ ಮೂಡುತ್ತಾ ಇದ್ರೆ, ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಿಗೆ ಹೆಚ್ಚಾಗ್ತಾ ಇರೋ ನೀರಿನ ಅಭಾವವನ್ನು ನೋಡಿ ಆತಂಕ ವ್ಯಕ್ತವಾಗ್ತಾ ಇದೆ ಅವರಲ್ಲಿ. ಈಗ ಅಲ್ಲಿ ನೀರು ಹರಿತಾ ಇರುವಂತಹ ಏನು ಬಿಡುಗಡೆ ಆಗ್ತಾ ಇದೆ, ಕೃಷ್ಣಾ ನದಿ ಪಾತ್ರದ ಕೆಳಗಡೆ ಇರುವಂತಹ ತಪ್ಪಲಿನಲ್ಲಿರುವಂತಹ ಜನರು ಒಂದು ಕಡೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕೃಷ್ಣಾ ನದಿ ಪಾತ್ರದ ಜನರಿಗೆ ಬಹು ಹೆಚ್ಚಾಗಿ ನೀರಿನ ಅಭಾವ ಕೊರತೆ ಇರೋದ್ರಿಂದ ಎಲ್ಲೋ ಒಂದು ರೀತಿ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನರು. ಹಾಗೆ ಏನು ಈಗ ನಮ್ಮ ಮಹಾರಾಷ್ಟ್ರ ರಾಜಾಪುರ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ಲಕ್ಷ್ಮಣ್ ಸವದಿ, ರಾಜು ಕಾಗೆ ಅವರು ಪ್ರಯತ್ನ ಪಟ್ಟಿದ್ರು, ನೀರನ್ನು ರಿಲೀಸ್ ಮಾಡಿದ್ರು. ಈಗ 3 TMC ಆಗುವಷ್ಟು ನೀರು ಆಲಮಟ್ಟಿ ಜಲಾಶಯ ಪಾಲಾಗಿದೆ ಅಂದರೆ ನಿಜಕ್ಕೂ ಇದೊಂದು ರೀತಿ ಶೋಚನೀಯ ಅಂತಲೇ ಹೇಳ್ಬಹುದು. ನೋಡಿ ಯಾವ ರೀತಿಯಾಗಿ ರಭಸದಿಂದ ನೀರು ಹರಿದು ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಅಂದರೆ 3 TMC ಆಗುವಷ್ಟು ನೀರು ಈಗ ಆಲಮಟ್ಟಿ ಜಲಾಶಯ ಪಾಲಾಗಿರೋದು. ಹಾಗಾಗಿ ಕೃಷ್ಣಾ ನದಿ ಪಾತ್ರದ ಜನರು ಏನಿದ್ದಾರೆ ಅವರು ಕೂಡ ಒಂದು ರೀತಿ ಹೆಚ್ಚಿನದಾಗಿ ನೀರು ಹರಿತಾ ಇರೋದ್ರಿಂದ ಅಭಾವ ಕೊರತೆಯಿಂದ ಈಗ ಆತಂಕ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ನೀರು ಹೆಚ್ಚಿನದಾಗಿ ಹರಿತಾ ಇದೆ, ಎಲ್ಲಾದರೂ ಏನಾದರೂ ಎಡವಟ್ಟಾದರೆ ಹೇಗೆ ಅನ್ನೋದು, ಮತ್ತೊಂದು ಕಡೆ ನೀರಿನ ಅಭಾವದ ಕೊರತೆ ಇರೋದ್ರಿಂದ ಒಂದು ರೀತಿ ಆತಂಕ ವ್ಯಕ್ತವಾಗ್ತಾ ಇದೆ ಜನರಲ್ಲಿ. ಹಾಗಾಗಿ ಈಗ ಹಿಪ್ಪರಗಿ ಬ್ಯಾರೇಜ್ನ ಗೇಟ್ ಮುರಿದು ಹೋಗಿದೆ, ಅದನ್ನು ಸರಿಪಡಿಸಬೇಕಾಗಿತ್ತು, ಸರಿಪಡಿಸಿಲ್ಲ. ಹಾಗಾಗಿ ಈ ಪರಿಣಾಮದಿಂದಾಗಿ ಪೋಲಾಗ್ತಾ ಇದೆ ನೀರು. 3 TMC ಆಗುವಷ್ಟು ನೀರೀಗ ಪೋಲಾಗ್ತಾ ಇದೆ. ಒಂದು ವೇಳೆ ಅದನ್ನೇನಾದರೂ ಸರಿಪಡಿಸದಿದ್ರೆ ಆ ಗೇಟ್ನ ಬಹುಶಃ ಇಷ್ಟೆಲ್ಲ ತೊಂದರೆ ಆಗ್ತಾ ಇರಲಿಲ್ಲ.